ನನಗೆ ನೆಗೆಟಿವ್ ಪೀಪಲ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ನನಗಿಷ್ಟ ಆಗೋದಿಲ್ಲ. ಪ್ಲೀಸ್ ಪ್ರ್ಯಾಂಕ್ ವಿಡಿಯೋ ಆನ್ ಅಕ್ಕ ಪ್ಲೀಸ್. ಒಂದು ಸ್ವಲ್ಪ ಕಮೆಂಟ್ಸ್ನ ಪಿಕ್ ಮಾಡ್ತೀನಿ. ಲೆಟ್ಸ್ ಸಿ ಅವ್ನು ಏನು ಮಾಡ್ಕೊಂಬಂದಿರ್ತಾನೆ ಅದನ್ನಂತೂ ಖಂಡಿತ ಹಾಕ್ತೀನಿ ನಾನು. ಸೊ ಎಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ ಬಿಕಾಸ್ ನಾನು ಆಚೆ ಹೋಗಬೇಕು ಇವತ್ತು. ಆ್ಯಂಡ್ ಆಚೆ ಹೋಗಿ ಬಂದು ಒಂಚೂರು ಕೆಲಸ ಇದೆ, ಸೊ ಅದನ್ನು ವ್ಲಾಗ್ ಮಾಡೋದಿಲ್ಲ. ಸೊ ಆ ಕೆಲಸ ಮುಗಿಸ್ಕೊಂಬಂದು ಮನೇಲಿ ಇವತ್ತು ಒಂದು ರೆಸಿಪಿ ಟ್ರೈ ಮಾಡೋಣ ಅಂತಿದ್ದೀನಿ, ಕಬಾಬ್. ಬಿಕಾಸ್ ನೈಟಿಗೆ ನಾನು ನಮ್ಮಿ ಇಬ್ಬರಲ್ಲ, ಸೊ ನೈಟ್ ಒಂದು ಕಬಾಬ್ ಮಾಡಿಕೊಂಡು ಅದ್ರ ಜೊತೆ ಒಂದು ಸೇಲ ರೈಸ್ ಸ್ವಲ್ಪ ತಿಂದು ನೆಕ್ಸ್ಟ್ ದಿನ ನಂಗೆ ಶೂಟ್ ಇದೆ, ಸೊ ಶೂಟಿಗೆ ಕೂಡ ಹೋಗಬೇಕು. ಎಸ್, ಅದಕ್ಕೆ ನಾನು ಹೇಳ್ದಂಗೆ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನನ್ನ ಕಮೆಂಟ್ಸ್ ಓದಿರಲಿಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕಮೆಂಟ್ಸ್ನ ಪಿಕ್ ಮಾಡ್ತೀನಿ. ಯಾವ ಕಮೆಂಟ್ಸ್ ಬೇಕು ಅದನ್ನು ಪಿಕ್ ಮಾಡಿ ಅದನ್ನು ಓದಿ ಅದೇನಿದೆ ಆನ್ಸರ್ ಮಾಡ್ತೀನಿ ನಾನು. ಒಂದು ಸ್ವಲ್ಪ ಕಮೆಂಟ್ಸ್ನ ಇದನ್ನು ಯಾಕೆ ಇವಾಗಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಅಂತಂದರೆ ಆಮೇಲೆ ಮತ್ತೆ ನೈಟ್ ನಾನು ಬಂದು ವಿಡಿಯೋ ಮಾಡ್ತೀನಿ ಇಲ್ವಾ, ಮತ್ತು ನೆಕ್ಸ್ಟ್ ದಿನ ಶೂಟಿಗೆ ಹೋಗಬೇಕು. ಸೊ ಇದೆಲ್ಲ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಇವಾಗಲೇ ಮಾಡಿಬಿಡೋಣ ಅಂದ್ಬಿಟ್ಟು ಸೌಂಡ್ ಕಡಿಮೆ ಇಡೋಣ. ಕಡಿಮೆ ಇಟ್ಟು ಸೊ ನಾಳೆಯಿಂದ ಲ್ಯಾಪ್ಟಾಪ್ ಇಟ್ಕೊಂಡ್ಬಿಡ್ತೀನಿ. ಸೊ ಅದರಲ್ಲಿನ ನೀಟಾಗಿ ಕಾಣಿಸುತ್ತೆ. ಹಾಂ, ಸೊ ಲಾಸ್ಟ್ ವ್ಲಾಗ್ ಬಂದು ನಂದು ಇದು ನಾನು ಮಮ್ಮಿ ಪೆಪ್ಪರ್ ಚಿಕನ್ ಮಾಡಿದ್ದು, ಲೆಮನ್ ಪೆಪ್ಪರ್ ಚಿಕನ್. ಸೊ ಅದ್ರ ಕಮೆಂಟ್ಸು ವಾಣಿಶ್ರೀ ಅಂತ, ಸೂಪರ್ ಎಂಜಾಯ್ಡ್ ಲೆಮನ್ ಪೆಪ್ಪರ್ ಚಿಕನ್, ವಾ ನೈಸ್. ಐ ಹೋಪ್ ನೀವು ಟ್ರೈ ಮಾಡಿ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ನನಗೆ ಮತ್ತೆ ಈ ಕಾಮೆಂಟಿಗೆ ರಿಪ್ಲೈ ಮಾಡಿ, ಓಕೆ. ಆ್ಯಂಡ್ ಐಶ್ವರ್ಯ ರಾಜು ಅನ್ನೋರು, ರಚು ಅಕ್ಕ ಜಾಸ್ತಿ ಕುಕ್ಕಿಂಗ್ ವ್ಲಾಗ್ಸ್ ಮಾಡಿ. ಎಸ್, ನಾನು ಕುಕ್ಕಿಂಗ್ ವ್ಲಾಗ್ಸ್ ಮಾಡಬೇಕಂತ ನಾನು ಮಮ್ಮಿ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗಾಗತ್ತೆ ಅಂತ. ಆದಷ್ಟು ಬೇಗ ಇನ್ನೊಂದು ಚಾನಲ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಮ್ಮ ಮಮ್ಮಿ ಸ್ವಲ್ಪ ಡಿಫ್ರೆಂಟ್ ಈಸಿ ರೆಸಿಪೀಸ್ನ ಟ್ರೈ ಮಾಡ್ತಾರೆ ಯಾವಾಗಲೂ ಮನೇಲಿ, ಡಯಟ್ ರೆಸಿಪೀಸ್ನ ಇನ್ಕ್ಲೂಡ್ ಮಾಡಿ. ಸೊ ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ. ವಿಲ್ ಸಿ ಹೌ ಇಟ್ ವರ್ಕ್ಸ್. ಆ್ಯಂಡ್ ರಮ್ಯಾ ಕೃಷ್ಣ, ಓಕೆ ವಿ ವಿಲ್ ಸ್ಕಿಪ್ ಯುವರ್ ವಿಡಿಯೋ. ಪ್ಲೀಸ್ ಬೇಸರ ಮಾಡ್ಕೋಬೇಡಿ. ನಾನು ಅಂದಿದ್ದು ವೆಜಿಟೇರಿಯನ್ಸ್ ಅವರಿಗೆ ನಾನ್ ವೆಜ್ ವಿಡಿಯೋಸ್ ಇಲ್ಲ ಚಿಕನ್ ಅದೆಲ್ಲ ಹತ್ತಿರದಿಂದ ನೋಡಿದ್ರೆ ಹಿಂಸೆ ಆಗುತ್ತೆ. ಸೊ ನನಗೆ ಒಂದೊಂದ್ಸಲಿ ಚಿಕನ್ ತಿಂದಿದ್ದಾಗ ನೋಡಬಾರ್ದು ಅಂತ ಅನ್ಸ್ಬಿಡುತ್ತೆ. ಸೊ ಆ ರೀಸನ್ಗೆ ಐ ಟೋಲ್ಡ್ ಟು ಸ್ಕಿಪ್ ದ ವಿಡಿಯೋ, ಬೇರೆ ಏನೂ ಇಲ್ಲ. ಅವರೇ ಮತ್ತೆ ಇಫ್ ಯು ಡೂ ನಾನ್ ವೆಜ್ ವ್ಲಾಗ್ಸ್ ವಿ ಕಾಂಟ್ ಸಿ ಯುವರ್ ವ್ಲಾಗ್ ಆಲ್ಸೋ. ಐ ಆಮ್ ಸೋ ಸಾರಿ, ಪ್ಲೀಸ್ ಅಡ್ಜಸ್ಟ್. ಬಿಕಾಸ್ ನಾನ್ ವೆಜ್ ತಿನ್ನೋರು ಇರ್ತಾರಲ್ವ. ಸೊ ನೆಕ್ಸ್ಟ್ ನಾನು ಹೇಳ್ದಂಗೆ ನೆಕ್ಸ್ಟ್ 2 ರೆಸಿಪಿ ಬಂದು ವೆಜ್ ರೆಸಿಪಿ ಮಾಡ್ತೀನಿ, ಡೋಂಟ್ ಮೈಂಡ್. ಸ್ವಾತಿ 7676 ಅಂತ ಯಾರೋ ಒಬ್ಬರು, ಡೂ ಯೋರ್ ವೆಯ್ಟ್ ಲಾಸ್ ಡಯಟ್ ವ್ಲಾಗ್ಸ್. ನಂದು ವೆಯ್ಟ್ ಲಾಸ್ ಡಯಟ್ ವ್ಲಾಗ್ ಮಾಡಬೇಕು ಅಂತಂದರೆ ನಾನು ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗಿಲ್ಲ. ನಾನು ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಇನ್ನೂ ಮಿನಿಮಮ್ ಆಫ್ 4 ಮಂತ್ಸ್ ಅಂತ ತೊಗೊಳುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ಐ ವಾಸ್ ಅರೌಂಡ್ 63 kg. ಅದನ್ನು ಒಂದು ಫೋಟೋ ಹಾಕ್ತೀನಿ ಚಿಕ್ಕದಾಗಿ ಇಲ್ಲಿ, 1-2 ಸೆಕೆಂಡ್ಸ್ ಟಕ್ ಅಂತ ಬಂದು ಹೋಗೋ ಥರ. ಸೊ ಐ ವಾಸ್ ಅರೌಂಡ್ 64-65 ಹತ್ತತ್ರ. ಇವಾಗ ಐ ಆಮ್ 58.5 ಹತ್ತತ್ರ ಇದ್ದೀನಿ. ಸೊ ನಾನು ಕಂಪ್ಲೀಟ್ 54-52 ಆಗೋವರೆಗೂ ನಾನು ಹಾಕೋದಿಲ್ಲ. ಸೊ ಇದು ಇನ್ನೊಂದು ಗಿವ್ ಮಿ ಸಮ್ 3 to 4 months ಆಫ್ ಟೈಮ್. ಅದಾದಮೇಲೆ ನಾನು ಖಂಡಿತ ಆಗ್ತೀನಿ. ಎಸ್, ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಕಮೆಂಟ್ಸ್ ತುಂಬ ಕಡಿಮೆ ಇರುತ್ತೆ, ಬಟ್ ಆ ಕಮೆಂಟ್ಸ್ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ. ಸೊ ಒಂದು ವ್ಲಾಗ್ ಅದಾಯಿತು, ಇನ್ನೊಂದು ವ್ಲಾಗ್ ತೆಗಿತೀನಿ. ಈ ವ್ಲಾಗ್ ಎಸ್ ನಿತ್ಯ ಬಾನ್ಸ್ಲೆ ಅಂತ ಯಾರೋ, ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಸ್ಪೆಲ್ ಯೋರ್ ನೇಮ್ ಪ್ರಾಪರ್ಲಿ ಆರ್ ನಾಟ್. ಐ ಆಮ್ ಸಾರಿ ಫಾರ್ ದ್ಯಾಟ್. I saw you in Majestic railway station, Naveen bro, you and your mother Akka, but it was late to college. I was hurry. I could not talk to you. Please do reply to this Akka. Yes, ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ನನ್ನ ತಮ್ಮನ ಡ್ರಾಪ್ ಮಾಡೋದಕ್ಕೆ ಅಂತ. ನಾನು ಮಮ್ಮಿ ನವೀನ್ ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ. ನಿಮ್ಮ ಕಾಲೇಜ್ ಲೇಟ್ ಆಗಿತ್ತು ಅಂದರೆ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಮಾತಾಡುವ. ಆ್ಯಂಡ್ ಥ್ಯಾಂಕ್ ಯು, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಹಂಸ ಮೂರ್ತಿ ಅನ್ನೋರು, ಅಕ್ಕ ನಿಮ್ಮ ತಮ್ಮಗೆ ಹೇಳಿ ವ್ಲಾಗ್ ಮಾಡಿ ಅಂತ. ನಾನು ಅವನಿಗೆ ಆಲ್ರೆಡಿ ಹೇಳಿದ್ದೀನಿ ವ್ಲಾಗ್ ಮಾಡುವಂತ. ಲೆಟ್ಸ್ ಸಿ ಅವ್ನು ಹೆಂಗೆ ಮಾಡ್ತಾನೆ. ಬೇಕಾದ್ರೆ ಅವನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಲೆಟ್ಸ್ ಸಿ ಅವ್ನು ಏನು ಮಾಡ್ಕೊಂಬಂದಿರ್ತಾನೆ ಅದನ್ನಂತೂ ಖಂಡಿತ ಹಾಕ್ತೀನಿ ನಾನು. ಮೇಘನಾ ಕುಮಾರ್, ಅದೇನು ಸತ್ಯ ಅಂದರೆ ನೀವು ಹೋಗ್ತಿಲ್ಲ, ರಚು ಅಕ್ಕ ತಮ್ಮ ಹೋಗ್ತಿದ್ದಾರೆ. ಟ್ರೂ, ಕರೆಕ್ಟ್, ನಾನು ಹೋಗ್ತಿಲ್ಲ. ಮನಾಲಿ ಅವ್ರ ಕಾಶ್ಮೀರಿಗೆ ಈ ವರ್ಷ ಎಂಡಲ್ಲಿ ನೋಡುವ ಅಂತ, ಸದ್ಯಕ್ಕೆ ಬೇಡ ಅಷ್ಟು ದೂರ.
ವಾಣಿಶ್ರೀ ಚಿಕನ್ ಕರಿ ಮಾಡಿ ಖಂಡಿತ. ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಚಿಕನ್ ಕರಿ. ಅವ್ರ ಕೈ ಟ್ರೈ ಮಾಡ್ತೀನಿ ಚಿಕನ್ ಕರಿ ಆ್ಯಂಡ್ ಚಿಕನ್ ಸಾಂಬಾರು ಕೂಡ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಗಂಗಾರಾಮಯ್ಯ ಅಂತ, ಬ್ರೋ ಪ್ಲೀಸ್ ಪ್ರ್ಯಾಂಕ್ ವಿಡಿಯೋ ಆನ್ ಅಕ್ಕ ಪ್ಲೀಸ್. ಹೇಳಿ ನಾವೇನಿಗೆ ಹೇಳಿ ಪ್ರ್ಯಾಂಕ್ ವಿಡಿಯೋ ಮಾಡೋದಕ್ಕಂತ, ನೋಡೋಣ ಅವ್ನು ಮಾಡಿ ನಾನು ಪ್ರ್ಯಾಂಕ್ ಆದರೆ ಓಕೆ ವಿಲ್ ಸಿ ಫಾರ್ ದ್ಯಾಟ್ ಅಷ್ಟೇ. ಆ್ಯಂಡ್ ಇದನ್ನು ಓದಿದ್ದೀನಿ. ಐ ಹೋಪ್ ಈ ವಿಡಿಯೋಗೆ ಏನೆಲ್ಲ ಕಮೆಂಟ್ಸ್ ಬರುತ್ತೆ ನಾನು ಖಂಡಿತ ಅದನ್ನು ಓದ್ತೀನಿ. ಆ್ಯಂಡ್ ಒಂದಂತೂ ಮೆನ್ಷನ್ ಮಾಡ್ತೀನಿ, ನನಗೆ ಈ ನೆಗೆಟಿವ್ ಕಮೆಂಟ್ಸ್ನ ಖಂಡಿತ ಓದಿ ನಿಮ್ಮ ಮುಂದೆನೇ ಅದನ್ನು ಹೇಳಿ ಆಮೇಲೆ ಡಿಲೀಟ್ ಮಾಡಿ ಆರ್ ಅವನ್ನ ಬ್ಲಾಕ್ ಮಾಡ್ತೀನಿ. ನನಗೆ ನೆಗೆಟಿವ್ ಪೀಪಲ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ನನಗಿಷ್ಟ ಆಗೋದಿಲ್ಲ. ಸೊ ಅಷ್ಟೇ, ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನಾನು ತೊಗೋತೀನಿ, ಇಲ್ಲ ಅಂತಲ್ಲ, ಬಂದು ಹುಡ್ಕೊಂಬರೋಕ್ಕಾಗಲ್ಲ, ಇನ್ನೊಂದಾಗಲ್ಲ. ಸೊ ಅದರ ಇಂಟ್ರೆಸ್ಟು ನನಗಿಲ್ಲ. ಬಟ್ ನಾನು ಅದನ್ನು ಓದಿ ಹೇಳಿ ಅದಕ್ಕೆ ಆನ್ಸರ್ ಕೊಟ್ಟು ಆಮೇಲೆ ನಾನು ಏನು ಆ್ಯಕ್ಷನ್ ತೊಗೋಬೇಕು ಅದನ್ನು ತೊಗೋತೀನಿ. ಸೊ ನಮ್ದು ಏನಾದರೂ ತಪ್ಪಿದ್ರೆ ಏನಾದರೂ ಕರೆಕ್ಟ್ ಮಾಡ್ಕೋಬೇಕಿತ್ತು ಅಂದರೆ ಖಂಡಿತ ಅದನ್ನು ಹೇಳಿ, ಐ ವಿಲ್ ಟೇಕ್ ಇಟ್ ಫಾರ್ ಶ್ಯೂರ್. ಬಟ್ ಅದನ್ನು ಕೇಳಿದ್ದನ್ನೇ ಕೇಳಿ ಆರ್ ಯಾರ್ದೋ ಕಮೆಂಟ್ ನೋಡಿ, ಯಾರ್ದೋ ವ್ಲಾಗ್ ನೋಡಿ ಆ ಕಮೆಂಟ್ ಇಲ್ಲಿ ಬಂದು ಹಾಕೋ ದಯವಿಟ್ಟು ಮಾಡಬೇಡಿ. ಬಿಕಾಸ್ ನನಗಂತೂ ಇಷ್ಟ ಆಗಲ್ಲ ಯಾರ ಬಗ್ಗೆನೋ ಮಾತಾಡೋದಕ್ಕೆ. ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿಬಡಿ. ನನಗೆ ನನ್ನ ವ್ಲಾಗ್ಸ್ ಹೆಂಗಿದೆ ಅಂತ ಹೇಳಿ ಅಷ್ಟೇ ಸಾಕು. ಎಸ್ ಓಕೆ, ಇವಾಗ ಬನ್ನಿ ಲೇಟ್ ಆಯಿತು, ನಾನೀಗ ಹೊರಡಬೇಕು. ಸೊ ಹೊರಟು ನಾನು ಕೆಲಸ ಮುಗಿಸ್ಕೊಂಬಂದು ನೈಟಿಗೆ ಕಬಾಬ್ ಮಾಡಿ ನೆಕ್ಸ್ಟ್ ದಿನ ಶೂಟಿಂಗ್ ಮಾಡೋಣ. ಓಕೆ ಲೆಟ್ಸ್ ಗೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮತ್ತೆ ಇವತ್ತು ನಾನು ಬ್ಯಾಕ್ ಇನ್ ಕಿಚನ್. ಏನಂತಂದರೆ ಇವತ್ತು ಕೂಡ ಒಂದು ನಾನ್ ವೆಜ್ ರೆಸಿಪಿ ಮಾಡೋಣ ಅಂತ. ಆ್ಯಂಡ್ 2 ನಾನ್ ವೆಜ್ ಆಯ್ತಲ್ಲ, ಸೊ ನೆಕ್ಸ್ಟಲ್ಲಿ ವೆಜ್ ಮಾಡ್ತೀನಿ ಖಂಡಿತ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕಬಾಬ್ ಮಾಡ್ತೀನಿ. ನಂಗೆ ಗೊತ್ತಿಲ್ಲ ಎಲ್ಲರೂ ಹೆಂಗೆ ಕಬಾಬ್ ಮಾಡ್ತಾರೆ ಅಂತ, ಬಟ್ ನಾನು ನನ್ನ ಸ್ಟೈಲಲ್ಲಿ ಹೆಂಗೆ ಪ್ರಿಪೇರ್ ಮಾಡ್ತೀನಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಮಾಡೋ ಕಬಾಬ್. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ನಾನು ಫಸ್ಟ್ ತೋರಿಸಿ ಆಮೇಲೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಇವಾಗ ಫಸ್ಟ್ ಏನು ಮಾಡಬೇಕು ಅಂತಂದರೆ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನಿಗೆ ಒಂಚೂರು ಮೊಸರು ಜೊತೆ ಒಂಚೂರು ಕರಿಬೇವು, ಆಮೇಲೆ ಚಿಲ್ಲಿ ಹಾಕ್ತೀನಿ. ಹಾಕಿ ಅದೊಂದು 5-10 ಮಿನಿಟ್ಸ್ ಅದು ವಾಟರ್ ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದಕ್ಕೆ ಇದು ಏನು ಕಬಾಬ್ ಪೌಡರು ಎಗ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಸೊ ಫಸ್ಟ್ ಇವಾಗ ಇದಕ್ಕೆ ಒಂದು ಚೂರು ಮೊಸರು ಹಾಕ್ಕೊಳ್ಳೋಣ, ಅಂದರೆ ಸಾಕಿಷ್ಟು, ಬಿಕಾಸ್ ಚಿಕನ್ ಸ್ವಲ್ಪ ಕಡಿಮೆನೇ ಇದೆ ಅಲ್ಲ. ಸೊ ಆಮೇಲೆ 1-2 ಗ್ರೀನ್ ಚಿಲ್ಲಿ, ಒಂದು ಚೂರು ಕರಿಬೇವು, ಇಷ್ಟೇ. ಸೊ ಇದನ್ನು ಫುಲ್ ಒಂಚೂರು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೋಕಾಗೋದಕ್ಕೆ ಬಿಡೋಣ. ಸೊ ಇವಾಗ ಇದನ್ನು ಒಂದು 5 ಮಿನಿಟ್ಸ್ ಇದು ಹಿಂಗೆ ಇರಲಿ. ಆಮೇಲೆ ಇದನ್ನು ಬೇರೆದಕ್ಕೆ ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಿಬಿಟ್ಟು ಇದರಲ್ಲಿ ಕಬಾಬ್ ಪೌಡರ್ ಎಲ್ಲ ಹಾಕ್ಕೋತೀನಿ. ಸೊ ಎಸ್, ಇವಾಗ ಚಿಕನನ್ನು ಬೇರೆದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಈಗ ಇದಕ್ಕೆ ಫಸ್ಟು ನಾನು ಏನು ಹಾಕೋತೀನಿ ಅಂತಂದರೆ ಕಬಾಬ್ ಪೌಡರ್ ಹಾಕೋತೀನಿ ಫಸ್ಟು. ಸೊ ಕಬಾಬ್ ಪೌಡರ್ನ ಹಾಕೋತಿದ್ದೀನಿ. ಕಬಾಬ್ ಪೌಡರ್ ಇವಾಗ ಚಿಕನ್ ಸ್ವಲ್ಪನೇ ಇರೋದಲ್ವ, ಸೊ ಫಸ್ಟ್ ಸ್ವಲ್ಪನೇ ಹಾಕೋತೀನಿ ನಾನು. ಆಮೇಲೆ ಬೇಕಿದ್ರೆ ನೋಡಿಕೊಂಡು ಇನ್ನೊಂಚೂರು ಕಡಿಮೆ ಇದ್ದರೆ ಹಾಕ್ಕೊಂಡ್ರಾಯ್ತು, ಸಾಕು ಈಗ ಇಷ್ಟು. ಸೊ ಆಯಿತು. ಈಗ ನೆಕ್ಸ್ಟ್ ಏನು ಹಾಕ್ಕೋಬೇಕು ಅಂತಂದರೆ ಇದು ಸ್ವಲ್ಪ ಮೈದಾ ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀನಿ. ಸ್ವಲ್ಪ ಅಷ್ಟೇ, ಇಲ್ಲಾಂದರೆ ತೀರಾ ಗಟ್ಟಿ ಆಗಿಬಿಡುತ್ತೆ. ತೀರಾ ಗಟ್ಟಿ ಆದರೆ ಚೆನ್ನಾಗಿರಲ್ಲ, ಫುಲ್ ಗಟ್ಟಿ ಅನ್ಸ್ಬಿಡುತ್ತೆ ಕಬಾಬ್. ಸೊ ಅದಕ್ಕೆ ಫುಲ್ ಟೈಟ್ ಇದೆ ಇದು. ಮಮ್ಮಿ ಕ್ಯಾಪ್ ಹಾಕಿರ್ತಿದ್ರು ಯಾವಾಗಲೂ, ಅದು ಒಂದು ಐಕ್ಯಾಲ್ ತಂದಿದ್ದು, ಬಟ್ ಇದೆಲ್ಲ ನಾನು ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಹಾಕೋತೀನಿ, ಇದನ್ನು ಜಾಸ್ತಿ ಹಾಕ್ಕೊಳ್ಳೋಣ ನಾನು, ಸ್ವಲ್ಪ ಆಯಿತು. ಇವಾಗ ಒಂಚೂರು ಕಾರ್ನ್ಫ್ಲೋರ್ ಹಾಕೋಣ. ಆ್ಯಂಡ್ ಇವಾಗ ಒಂಚೂರು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ, ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಕಾರ್ನ್ಫ್ಲೋರು, ಜಾಸ್ತಿ ಹಾಕಲ್ಲ ಮತ್ತು ಗಟ್ಟಿ ಆಗಿಬಿಡುತ್ತೆ, ಸಾಕು. ಇವಾಗ ಎಗ್, 1 ಎಗ್ ಹಾಕೋದು, 1 ಎಗ್. ಸೊ ಇವಾಗ 1 ಎಗ್ ಹಾಕ್ತಿದ್ದೀನಿ ಇದಕ್ಕೆ. ಬ್ರೇಕ್ ಆಗ್ತಲ್ಲ ಎಗ್ಗು, ಬ್ರೇಕ್ ಇಲ್ಲ, ನಾನು ಬ್ರೇಕ್ ಮಾಡಬೇಕು. ಹಾಂ ಮಾಡಿದೆ, ಸಿಪ್ಪೆ ಎಲ್ಲ ಬೀಳುತ್ತೆ. ಇಲ್ಲ ಬೀಳ್ಸಲ್ಲ ಸಿಪ್ಪೆ. ಹಾಂ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿದ್ದೇನೆ. ಎಸ್,
ಇವಾಗ ಇಲ್ಲಿ ರೆಡಿ ಆಗಿದೆ ಇದು. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಟೋಕಿ ಸೊ ಇದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಇದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸಾಲ್ಟ್ ಹಾಕ್ಕೋತೀನಿ. ಈ ಮಿಕ್ಸ್ಚರ್ ಹೆಂಗಾಗಿದೆ ಅಂತಲೂ ತೋರಿಸ್ತೀನಿ. ಇನ್ನು ಚಿಲ್ಲಿ ಪೌಡರ್ ಹಾಕಿಲ್ಲ, ಚಿಲ್ಲಿ ಪೌಡರ್ ಒಂದು ಹಾಕಬೇಕು. ಅದು 1 ಸ್ಪೂನ್ ಹಾಕಿ ಚಿಲ್ಲಿ ಪೌಡರು. ಹಾಂ, ಸ್ವಲ್ಪನೇ ಹಾಕಿರೋದು ಚಿಲ್ಲಿ ಪೌಡರ್ ಗೈಸ್, ಬಿಕಾಸ್ ಮೆಣಸಿನ್ಕಾಯಿ ಎಲ್ಲ ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ತೀನಿ. ಸೊ ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸಾಲ್ಟ್ ಹಾಕ್ಕೊತೀನಿ. ಬಿಕಾಸ್ ನಾನು ಫಸ್ಟಲ್ಲಿ ಮರ್ತೋಗ್ಬಿಡ್ತೀನಿ ಎಷ್ಟು ಹಾಕಿರ್ತೀನಿ, ಮತ್ತೆ ಹಾಕ್ಬಿಡ್ತೀನಿ ಒಂದೊಂದ್ಸಲಿ, ಅದಕ್ಕೋಸ್ಕರ. ಎಸ್, ಆಗಿದೆ ಇದು. ಈಗ ಸಾಲ್ಟ್ ಒಂದು ಹಾಕಬೇಕು. ಎಸ್, ಇವಾಗ ಇದು ಹಿಂಗೆ ರೆಡಿಯಾಗಿದೆ. ಈಗ ಇಲ್ಲಿಟ್ಟಿರೋ ಚಿಕನನ್ನು ತೆಗೆದು ಇದಕ್ಕೆ ಹಾಕಬೇಕು ಅಷ್ಟೆ. ಹಾಕು. ಎಸ್, ಇವಾಗ ರೆಡಿ ಆಗಿದೆ. ಸೊ ರೆಡಿ ಆಗಿರೋದ್ರಿಂದ ನೀವು ಬೇಕಿದ್ರೆ ಫ್ರೀಸರಲ್ಲಿ ಇಡ್ಬೋದು ಸ್ವಲ್ಪ ಹೊತ್ತು. ನಮ್ಗೆ ಇವಾಗ ನೈಟ್ ಲೇಟ್ ಆಗಿಬಿಟ್ಟಿದೆ, ಸೊ ಇವಾಗ ತಿನ್ನಬೇಕು. ಹಾಗೆ ಡೈರೆಕ್ಟ್ ಆಯಿಲಿಗೆ ಹಾಕ್ತೀನಿ ಇವಾಗ. ಓಕೆ, ಸೊ ಆಯಿಲ್ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ರೆ ರೆಡಿ. ಹಾಂ, ಬಾಯ್ಲ್ ಆಗಿದೆ. ಒಂದು ಇದನ್ನು ಹಾಕಿ ನೋಡ್ತೀನಿ. ಹಾಂ, ಆಗಿದೆ ಅಮ್ಮ, ಹಾಕ್ತೀನಿ. ಸೊ ಇವಾಗ ಆಯಿಲ್ಗೆ ಹಿಂಗೆ ಕಬಾಬನ್ನು ಹಾಕೋದು. ನೀವು ಸಪ್ರೇಟಾಗೂ ಬೇಕಿದ್ರೆ ಈ ಚಿಲ್ಲಿನೆಲ್ಲ ಹಾಕ್ಬೋದು, ಇಲ್ಲ ಅಂತಂದರೆ ಒಟ್ಟಿಗೆ ಹಾಕ್ಬೋದು ಚಿಕನ್ ಜೊತೆ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನಿಮಗೆ ತೋರಿಸಿದೆ ಗೈಸ್. ಸೊ ಇವಾಗ ಟೇಸ್ಟ್ ಮಾಡುವಂಥ ಟೈಮ್. ಒಂದು ಪುಟಾಣಿ ಪೀಸ್ ತೊಗೋತೀನಿ. ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ನಮ್ಮ ಅಮ್ಮ ಇನ್ನೇನು ಎಕ್ಸ್ಪ್ರೆಷನ್ ಕೊಡ್ತಾಯಿದ್ದಾರೆ. ಆ್ಯಂಡ್ ಈ ಚಿಲ್ಲಿ ಕೂಡ ಅಷ್ಟೇ ತಿನ್ನೋಕೆ ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದೆ, ಹಂಗೆ ತಿನ್ಬೋದು. ಬಟ್ ಇದು ಖಾರ ಇರುತ್ತೆ ಈ ಚಿಲ್ಲಿ. ಆ್ಯಂಡ್ ಕರಿಬೇವು ಅಷ್ಟೇ. ಯಾವ ಸೌಂಡ್ ಬರ್ತಾಯಿಲ್ಲ, ಸಕ್ಕತ್ತಾಗಿದೆ. ಸೊ ನಾನು ಮಾಡೋದು ಹಿಂಗೆ ಕಬಾಬ್. ಇದನ್ನು ನೀವು ಹಿಂಗೆ ಮಾಡ್ತೀರ ಅಂತ ಅನ್ಕೊಳ್ಳಿ. ಬಟ್ 1-2 ಸ್ಟೆಪ್ ನೀವು ಸ್ಕಿಪ್ ಮಾಡಿರ್ತೀರ ಅಷ್ಟೇ. ಕರ್ಡ್ ಯಾಕೆ ಹಾಕ್ತೆ ಅಂದರೆ ಒಂದೊಂದು ಕಲಿಸಿದಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅನ್ನೋ ರೀಸನ್ಗೆ. ಸೊ ನನಗಂತೂ ಕಬಾಬ್ ತುಂಬಾ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ಹೇಳಿ ನನಗೆ ನೆಕ್ಸ್ಟ್ ರೆಸಿಪಿ ಬಂದು ವೆಜ್ ಇರುತ್ತೆ. ಸೊ ನಾನ್ ವೆಜ್ ಸದ್ಯಕ್ಕೆ ಮುಗೀತು, ನೆಕ್ಸ್ಟ್ ವೆಜ್ ಮಾಡ್ತೀನಿ ಅಷ್ಟೇ ಗೈಸ್. ಗೈಸ್, ನಾನು ಬೆಳಗ್ಗೆ ಎದ್ದು ಲೇಟ್ ಆಗಿಬಿಡ್ತು, ಅದಕ್ಕೆ ಹೊಟ್ಟೆ ಇಂದ್ರಾನಗರ್ ಹೋಗ್ತಾ ಇದ್ದೀನಿ. ಬಿಕಾಸ್ ಒಂದು ಮೇಕಪ್ ಶೂಟ್ ಇತ್ತು ನನಗೆ. ಲೈಕ್ ಎಷ್ಟೊಂದು ದಿನ ಆದಮೇಲೆ ಇಂದ್ರಾನಗರಿಗೆ ಹೋಗ್ತಾ ಇದ್ದೀನಿ. ಮುಂಚೆ ಇಲ್ಲಿ ದೀಪಿಕಾ ಮೇಕಪ್ ಆ್ಯಂಡ್ ಹೇರ್ ಅಂತ ಗೊತ್ತಿರೋದು ನಿಮಗೆ. ಸೊ ಅವ್ರ ಸ್ಟುಡಿಯೋಗೆ ನಾನು ರೆಗ್ಯುಲರಾಗಿ ಬರ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಕಡಿಮೆ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಸೊ ರೇರ್ಲಿ ಆಯಿಗೂ. ಸೊ ಲೇಟ್ ಆಗಿಬಿಡಿದೆ. ಬನ್ನಿ ಬೇಗ ಹೋಗಿ ಇವಾಗ ಶೂಟ್ ಸ್ಟಾರ್ಟ್ ಮಾಡಬೇಕು. ನನ್ನ ಬ್ರೇಕ್ಫಾಸ್ಟ್ ಕೂಡ ಆಲ್ರೆಡಿ ತಂದಿಟ್ಟಿದ್ದಾರೆ, ಜ್ಯೂಸ್. ಸೊ ಅದನ್ನ ಕುಡಿದು ಮೇಕಪ್ ಸ್ಟಾರ್ಟ್ ಮಾಡೋಣ. ಓಕೆ.